ಏನು ಇವತ್ತಿನ ದಿವಸ ನಮ್ಮ ನಿನ್ನೆ ಬಿದ್ದಂತಹ ಅಕಾಲಿಕ ಮಳೆಗೆ ತುಂಬಾ ನಮ್ಮ ರೈತರು ಕಂಗಾಲಾಗಿದ್ದಾರೆ. ಸರಿಸುಮಾರು ಅಂದ್ರೆ ಕೂಡ ಈ ಸುತ್ತಮುತ್ತಲ ಒಂದು 5-10 ಕಿಲೋಮೀಟರ್ ಊರುಗಳಲ್ಲಿ ಕೂಡ ಏನು ನಮಗೆ ಅಲಿಕಲ್ಲು ಮತ್ತು ಗಾಳಿ ಮಳೆಯಿಂದ ಕೂಡ ಸುಮಾರು ಒಂದು 600ರಿಂದ 700 ಹೆಕ್ಟೇರ್ ಅಷ್ಟು ನಮ್ಮ ಬೆಳೆ ನಾಶವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ನೋಡಿ, ನಮ್ಮ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಸರಿಸುಮಾರು ಜನವರಿಯಿಂದ ಹಿಡಿದು ಕೂಡ ಇದುವರೆಗೂ ಕೂಡ 4ರಿಂದ 5 ಬಾರಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ. 1 ಎಕರೆಗೆ ಕನಿಷ್ಠ ಅಂದ್ರೆ ಕೂಡ 1 ಬಾರಿ ಸಿಂಪಡಣೆ ಮಾಡೋದಕ್ಕೆ 5ರಿಂದ 6 ಸಾವಿರ ಆಗುತ್ತೆ. ಅದಕ್ಕೆ 30,000 ರೂಪಾಯಿ ಔಷಧಿ ಹೊಡಿಸಿದ್ದಾರೆ. ಅದ್ರ ಜೊತೆಗೆ ಏನು ನಿರ್ವಹಣೆ ಅಂತೇಳಿ ಈ ವರ್ಷ ಮಳೆ ತುಂಬಾ ಕೊರತೆ ಇತ್ತು. ಬಂದಿರೋ ನೆನ್ನೆನೆ ಮಳೆ ಬಂದಿದ್ದು, ಅದಕ್ಕೆ ಮುಂಚೆ 6 ತಿಂಗಳಿಂದ ಮೇಲನೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಟ್ಯಾಂಕರ್ಗೆ ಸುಮಾರು 700ರಿಂದ 800 ರೂಪಾಯಿ ಅಷ್ಟು ದುಡ್ಡು ಕೊಟ್ಟು ಇವತ್ತು ನಮ್ಮ ಏನ್ ಗಿಡ ಇದೆ ಇದನ್ನ ನಾವು ನಾಶ ಮಾಡಬಾರ್ದು ಅಂತೇಳಿ ಇವತ್ತು ತುಂಬಾ ಕಷ್ಟದಲ್ಲಿ ಬಂದು ನಾವು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ರೆ, ಅಂತಹ ರೈತರಿಗೆ ಇವತ್ತು ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬಂದಾಗ್ತಾ ಇದೆ ಇವತ್ತು. ಆದ ಕಾರಣಕ್ಕೋಸ್ಕರ ನಾವು ನಮ್ಮ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಮಾಹಿತಿ ತಿಳಿಸಿದ್ದೆ. ಅವರು ಕೂಡ ಇವತ್ತು ನಮ್ಮ ಸ್ಥಳಕ್ಕೆ ಬಂದು ಏನು ನಮ್ಮ ರೈತರ ಏನು ಕಣ್ಣೀರಿದೆ ಅದನ್ನ ನಾವು ಜೊತೆ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಮತ್ತೆ ನಮ್ಮ ಶಾಸಕರು ಎಲ್ಲರಿಗೂ ಕೂಡ ಒಂದು ಧನ್ಯವಾದ ತಿಳಿಸ್ತಾ ಇದ್ವಿ. ನೋಡಿ ಮೇಡಮ್, ಎಲ್ಲರಿಗೂ ಕೂಡ ಒಂದು ಮನವಿ ಏನಂದ್ರೆ, ನಿಜವಾಗ್ಲೂ ಮುಂಚೆ ಬಂದ್ಬಿಟ್ಟು ನಮ್ಮ ರೈತರು ಬಂದ್ಬಿಟ್ಟು ಮಾವು ತೋಟ ಅಂದ್ರೆ ಈ ಕಡೆ ಬರ್ತಾ ಇರಲಿಲ್ಲ. ಆದ್ರೆ ಇವಾಗ ನಮ್ಮ ಜೀವನ ಅಂತ ಏನ್ ಹೇಳ್ತೀರಾ, ಎಲ್ಲಾನು ಏನು ನಮ್ಮ ಶೈಕ್ಷಣಿಕ ಆಗಿರ್ಬೋದು ಮತ್ತೆ ಆರ್ಥಿಕ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಮೂಲ ಬಂದ್ಬಿಟ್ಟು ನಮ್ಮ ಮಾವು ಆಗ್ತಾ ಇದೆ. ಆದ ಕಾರಣ ಯಾರು ಕೂಡ ಅಷ್ಟೇ ಇದಲ್ಲಿ ಮಾತ್ರ ರಾಜಿ ಆಗ್ಬಾರ್ದು. ದಯವಿಟ್ಟು ರೈತರ ಏನು ನಮ್ಮ ನೋವಿದೆ ಅದನ್ನು ಶೀಘ್ರವಾಗಿ ಪರಿಹಾರ ಮಾಡಬೇಕು. ಮತ್ತೆ ಕನಿಷ್ಠ ಅಂದ್ರೂ ಕೂಡ 1 ಎಕರೆಗೆ 40,000ರಿಂದ 50,000 ರೂಪಾಯಿ ಕೊಡ್ಬೇಕಂತೇಳಿ ನಾನು ನಮ್ಮ ರೈತರ ಪರವಾಗಿ ನಮ್ಮ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರ ಪರವಾಗಿ ಕೂಡ ಇವತ್ತಿನ ದಿವಸ ನಾನು ಆಗ್ರಹ ಮಾಡ್ತಾ ಇದ್ವಿ. ದಯವಿಟ್ಟು ಇದ್ರ ಬಗ್ಗೆ ಮಾತ್ರ ಯಾರು ಕೂಡ ರಾಜಿ ಆಗ್ಬಾರ್ದು. ಅದಕ್ಕೋಸ್ಕರ ಇವರೇ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ಮಾವು ಬೆಳೆಗಾರರ ರೈತರ ಸಂಘ ಅಂತಿದೆ, ಮಾವು ಬೆಳೆಯುವಂತ ರೈತರ ಸಂಘ ಇದೆ. ಆ ಸಂಘದ ಅಧ್ಯಕ್ಷರು ಮತ್ತೆ ರೈತರ ಈ ಸಮಸ್ಯೆಗಳ ಬಗ್ಗೆ ಇಡೀ ಒಂದು ಕ್ಷೇತ್ರ ಅಲ್ಲ, ಇಡೀ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರನ್ನ ಅವರು ನನ್ನನ್ನು ಫೋನಲ್ಲಿ ಬೆಳಗ್ಗೆ ಸಂಪರ್ಕ ಮಾಡಿ ಏನೇನು ಸಮಸ್ಯೆಗಳಿದಾವೆ, ಹಿಂದೆ ಪರಿಹಾರದ ಸಂದರ್ಭದಲ್ಲೂ ಕೂಡ ಮಾವು ಬೆಳೆದಾಗ ಬೆಳೆ ಸಿಗದೆ ಇದ್ದಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗದೆ ಇದ್ದಾಗ ಅವತ್ತು ಮಾತಾಡಿದಾಗ ಕೂಡ ಈ ರೈತರಿಗೆ, ಮಾವು ಬೆಳೆಯುವಂತ ರೈತರಿಗೆ ಏನೇನು ಸಂಕಷ್ಟಗಳಿದಾವೆ, ಅದಕ್ಕೆ ಪರಿಹಾರ ಏನಾಗಬೇಕು, ಸರ್ಕಾರದ ಸಹಕಾರ ಏನಿರಬೇಕು, ಅದು ವರ್ಷದಲ್ಲಿ ಒಂದು ಬೆಳೆ ಆಗಿರೋದ್ರಿಂದ ರೈತರು ಏನೆಲ್ಲ ಪರಿಶ್ರಮ ಇರುತ್ತೆ ಅದರಿಂದ ಅವ್ರ ಕಷ್ಟ ಏನಿರುತ್ತೆ ಅನ್ನುವಂಥ ವಿಚಾರವಾಗಿ ಇಡೀ ಪ್ರತಿಯೊಬ್ಬ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂತ ಪ್ರಯತ್ನ ಮಾಡೋಣ ಅನ್ನುವಂಥದ್ದನ್ನ ಭರವಸೆ ಕೊಡ್ತೀನಿ. ಮತ್ತೆ ಕಳೆದ ವರ್ಷ ನೋಡ್ಬಿಟ್ಟು ಸರಿಸುಮಾರು ಅಂದ್ರೆ ಕೂಡ 2 ರೂಪಾಯಿ 3 ರೂಪಾಯಿ ಕೂಡ ಇತ್ತೋರಿಲ್ಲ. ಅದಕ್ಕೋಸ್ಕರ ತುಂಬಾ ಸಂಕಷ್ಟದಲ್ಲಿದ್ರು. ಆದ ಕಾರಣಕ್ಕಾಗಿ ನಮ್ಮ ಮೇಡಮ್ ಅವರೇ ಮಾಹಿತಿ ಹೇಳಿದ್ರು, ಹಾರ್ಟಿಕಲ್ಚರ್ ಆಫೀಸರ್ ಅವರು, ಅದು ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಇದೆ. ಅಂದ್ರೆ ಅವರಲ್ಲಿ ಸ್ವಲ್ಪ ಏನು ಉತ್ತೇಜನ ಮಾಡೋದಕ್ಕೆ ಅವಶ್ಯಕ ಇದೆ ಅಂತವ್ರು ಮಾತ್ರ ಮಾಡಿದ್ದಾರೆ. ಸರಿಸುಮಾರು ಸುಮಾರು ರೈತರಿಗೆ ನಿಜವಾಗ್ಲೂ 1,000 ರೂಪಾಯಿ ಕಟ್ಟೋದಕ್ಕೆ ಕೂಡ ಅವ್ರ ಹತ್ರ ಇರಲ್ಲ. ಅದನ್ನ 4,000 ರೂಪಾಯಿ ಕಟ್ಟಬೇಕು. ಅದಕ್ಕೋಸ್ಕರ ಅವರು ಆರ್ಥಿಕವಾಗಿ ನಿಜವಾಗ್ಲೂ ಕೂಡ ತುಂಬಾ ಕಷ್ಟದಲ್ಲಿದ್ದಾರೆ. ಆದ ಕಾರಣಕ್ಕೋಸ್ಕರ ವಿಮಾ ಕಂಪನಿಯವರು ಕಟ್ಟೋದಕ್ಕೆ ಕೂಡ ಅವ್ರ ಹತ್ರ ದುಡ್ಡಿಲ್ಲ. ಆದ ಕಾರಣಕ್ಕೋಸ್ಕರ ಇವತ್ತು ಸ್ವಲ್ಪ ಜನ ಹಿಂದೆ ಹಾಕಿದ್ದಾರೆ. ಅದಕ್ಕೂ ಕೂಡ ನಮ್ಮ ಇಲಾಖೆಯವರು ಏನೋ ಒಂದು ಸಹಾಯ ಮಾಡಿದ್ರೆ ನಮ್ಮ ರೈತರು 100% ಮಾಡ್ತಾರೆ. ಅಂದ್ರೆ ಏನು ಇವಾಗ ನಮ್ಮ ರೈತರು ಯಾರು ನಮ್ಮಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಿದ್ದಾರೆ ಅವರೆಲ್ಲ ಮಾಡ್ತಾ ಇದ್ರೆ, ಇವಾಗ ಏನು ಈ ವರ್ಷ 120 ಜನ ಇದ್ರೆ, ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಸುಮಾರು 500 ಜನ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು ದಿವಸ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರೇ ಆಗಿರ್ಲಿನೋ ತೋಟಗಾರಿಕೆ ಆಗಿರ್ಬೋದು ಎಲ್ಲರೂ ಕೂಡ ರೈತರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಇನ್ಶೂರೆನ್ಸ್ ಕೂಡ ಕಟ್ಟೋದಕ್ಕೆ ಮುಂದೆ ಬರ್ತೀವಿ. ಮತ್ತೆ ಎಲ್ಲದಕ್ಕೂ ಕೂಡ ಏನು ನಮ್ಮ ರೈತರು ಸಂಕಷ್ಟ ಇದ್ದಾರೆ, ಸಂಕಷ್ಟ ಬರೋಕ್ ಮುಂಚೆ ಕೂಡ ಏನೋ ನಮ್ಮ ರೈತರಿಗೆ ಒಂದು ಸಹಾಯ ಮಾಡ್ಬೇಕಂತೇಳಿ ಎಲ್ಲರ ಪರವಾಗಿ ಕೂಡ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ.